ಪರಾಭವ ಸಂವತ್ಸರ ತುಲಾರಾಶಿಯಿಂದ ಹಿಡಿದು ಅಪ್ ಟು ಮೀನರಾಶಿಯವರೆಗೂ ಕೂಡ ಹೇಗೆಲ್ಲ ಅಭಿವೃದ್ಧಿಯನ್ನು ಕೊಡುತ್ತೆ ನೋಡಿ. ನಾನು ಆಲ್ರೆಡಿ ನಿಮಗೆ ಮೇಷದಿಂದ ಕನ್ಯಾದವರೆಗೂ ಹೇಳಿದ್ದೀನಿ. ಈ ತುಲಾದಿಂದ ಮೀನದವರೆಗೂ ಯಾವ ರೀತಿ ಇರುತ್ತೆ ನೋಡಿ. ಗುರುವಾರದ ದಿನ 6:55 ಪ್ರಥಮ ತಿಥಿ ಪ್ರಾರಂಭ, ಅಂದರೆ ಚೈತ್ರ ಮಾಸ ಪ್ರಾರಂಭವಾಗುತ್ತೆ. ಈ ಚೈತ್ರ ಮಾಸ ಪ್ರಾರಂಭವಾದ ನಂತರ ನಮಗೆ ಯುಗಾದಿಯ ಪ್ರಾರಂಭ. ಆ ಒಂದು ಕಾಲವನ್ನು ನಾವು ಇಟ್ಟು ನೋಡಿದಾಗ, ಗ್ರಹಸ್ಥಿತಿಗಳನ್ನು ನೋಡಿದಾಗ, ಕೇತು ಸಿಂಹರಾಶಿ, ರಾಹು ಕುಂಭರಾಶಿ, ಜೊತೆಗೆ ಕುಜ ಕುಂಭರಾಶಿ, ಜೊತೆಗೆ ಬುಧ ಕುಂಭರಾಶಿ, ಇನ್ನು 4 ಗ್ರಹಗಳು ಸೂರ್ಯ, ಶುಕ್ರ, ಶನಿ ಮತ್ತು ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿರತಕ್ಕಂಥದ್ದು. ಜೊತೆಗೆ ಗುರು ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಈ ವರ್ಷ ತುಲಾರಾಶಿ ತುಲಾ ಲಗ್ನಕ್ಕೆ ಹೇಗೆಲ್ಲ ಇರುತ್ತೆ? ಹಣಕಾಸು, ವ್ಯಾಪಾರ, ಹಾಗೆ ವಿದ್ಯಾಭ್ಯಾಸ ಹೇಗೆಲ್ಲ ಇರುತ್ತೆ ನೋಡೋಣ. ಮೊದಲು ನೀವು ವ್ಯಾಪಾರ ವಹಿವಾಟುಗಳು, ಮದುವೆ ವಿಚಾರಗಳು, ವ್ಯಾಪಾರದ ವಿಚಾರಗಳೆಲ್ಲ ಹೇಗಿರುತ್ತೆ? ಒಂದು ಸರಳವಾಗಿ ನೋಡೋದಾದರೆ, ಧನಾಧಿಪತಿಯಾಗಿರ್ತಕ್ಕಂಥ ಕುಜ ಪಂಚಮದಲ್ಲಿ ಸ್ಥಿತವಾಗಿದ್ದಾನೆ. ರಾಹು ಒಟ್ಟಿಗೆ, ನಷ್ಟಾಧಿಪತಿ ಒಟ್ಟಿಗಿದ್ದಾನೆ. ಹಣಕಾಸು ಅಷ್ಟು ಉತ್ತಮತೆ ಇರೋದಿಲ್ಲ. ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಮ್ಯಾನೇಜ್ ಮಾಡಿದ್ರೆ ಮಾತ್ರ ಯಶಸ್ಸು ಕೊಡುತ್ತೆ. ಬಟ್ ಒಂದೇನಪ್ಪ ಬೆನಿಫಿಟ್ ಅಂದರೆ, ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಕೆಲಸದಲ್ಲಿ 6ರ ಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಮಾತ್ರ ಯಶಸ್ಸು ಸಿಗುತ್ತೆ. ಸಪ್ತಮಾಧಿಪತಿನ ಪಂಚಮ ಸ್ಥಾನ ನಾಲೆಡ್ಜ್ ಉಪಯೋಗಿಸಿದ್ರೆ ಮಾತ್ರ, ಇಲ್ಲಾಂದರೆ ಅಲ್ಲೂ ಕೂಡ ಮದುವೆ ಜೀವನ, ಜೊತೆಗೆ ಪ್ರೀತಿಸಿ ಮದುವೆ ಆಗ್ತಿದ್ದೀರಾ, ರಾಹು ಇದ್ದಾನೆ, ಜಾಗರೂಕತೆ. ಪಂಚಮದಲ್ಲಿ ರಾಹು ಇದ್ದಾನೆ, ತಾವು ಮೋಸ ಮಾಡಿ ಮದುವೆ ಆದರೂ ನಿಮಗೆ ಡಿಫಾಲ್ಟ್ ಕೊಡುತ್ತೆ, ಅಥವಾ ಅವರೇ ನಿಮ್ಮನ್ನು ಮೋಸ ಮಾಡ್ತಕ್ಕಂಥ ಸನ್ನಿವೇಶನೂ ಬರುತ್ತೆ. ಇದೊಂದು ಜಾಗರೂಕತೆಯಿಂದ ನೋಡ್ಕೋಬೇಕು. ನಿಮಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ, ತುಲಾರಾಶಿ ತುಲಾ ಲಗ್ನದವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ. ವ್ಯಾಪಾರ ವಹಿವಾಟುಗಳು ಹಾಗೆ ಹಣಕಾಸಿನ ವಿಚಾರದಲ್ಲಿ ಎಷ್ಟು ಜಾಗರೂಕತೆಯಿಂದ ಇರ್ತಾರೋ ಅಷ್ಟು ಒಳ್ಳೆಯದು. ಅನ್ನೆಸೆಸರಿಯಾಗಿ ಸ್ನೇಹಿತರನ್ನು ನಂಬಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸ್ನೇಹಿತರಿಗೆ ಹಣಕಾಸನ್ನು ಕೊಟ್ಟು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಷ್ಟೇ ಯಾರಿಗೂ ಕೂಡ ನಂಬಬೇಡಿ, ಸ್ವಲ್ಪ ಜಾಗರೂಕತೆ. ಪಾರ್ಟ್ನರ್ಶಿಪ್ಪಲ್ಲೂ ಅಷ್ಟೇ. ಇದನ್ನು ಪದೇ ಪದೇ ನಿಮ್ಮ ತುಲಾರಾಶಿ ತುಲಾ ಲಗ್ನ ಕೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಒಂದು ಸಾಧಾರಣ ಇರುತ್ತೆ. ಚತುರ್ಥಾಧಿಪತಿ ಷಷ್ಠಭಾವದಲ್ಲಿದ್ದಾನೆ. ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಸುಲಭದ ವಿಚಾರ ಇಲ್ಲ, ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ. ಪಂಚಮಾಧಿಪತಿನ ಷಷ್ಠಭಾವ, ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಬಿ ಕೇರ್ಫುಲ್ ಆರೋಗ್ಯದ ವಿಚಾರದಲ್ಲಿ. ಸಾಲ ಬಾಧೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಾಲ ತೀರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಖಂಡಿತವಾಗಿ ಸಾಲಗಳು ಇದ್ದಂಥ ಪಕ್ಷದಲ್ಲಿ ಸಾಲ ತೀರ್ತದೆ. ಬಟ್ 6ರ ಅಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನದಲ್ಲಿದ್ದಾನೆ. ಪದೇ 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 ಕೆಲಸಗಳನ್ನು ಬದಲಾವಣೆ ಮಾಡಬೇಡಿ. ಸ್ವಲ್ಪ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಇದ್ದಕ್ಕಿದ್ದಾಗೆ ಭಾಗ್ಯೋದಯ, ಕೆಲಸದಲ್ಲಿ ಒಂದು ಸ್ವಲ್ಪ ಉತ್ಕೃಷ್ಟತೆ ಸಿಗುತ್ತೆ. ಆದರೆ ಚೇಂಜಸ್ ಆಫ್ ಜಾಬ್ ನಿಮಗೆ ಸ್ಟೆಬಿಲಿಟಿ ಕೊಡಲ್ಲ. ಒಂದು ಕಡೆ ನೆಲೆ ನಿಂತು ಮಾಡಿದ್ರೆ ಮಾತ್ರ ತುಲಾರಾಶಿಯವರಿಗೆ ಅಭಿವೃದ್ಧಿಯನ್ನು ಕೊಡುತ್ತೆ, ಇಲ್ಲಾಂದರೆ ಕಷ್ಟ. ದಶಮಾಧಿಪತಿ 6ರ ಸ್ಥಾನ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಕೊಡುತ್ತೆ. 11ರ ಅಧಿಪತಿ ಕೂಡ 6ರ ಸ್ಥಾನದಲ್ಲಿದ್ದಾನೆ. ಖಂಡಿತ ಇದೊಂದು ವಿಶೇಷವಾಗಿರ್ತಕ್ಕಂಥ ಸಾಲ ತೀರಿಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಲವಾಗ್ತದೆ. ತಮ್ಮ ಕೆಲಸದಲ್ಲಿ ತಾವು ತಲ್ಲೀನತೆ ಹಾಕ್ಕೊಳ್ಳಿ. ತುಲಾರಾಶಿಯವರಿಗೆ ಖಂಡಿತವಾಗಿ ಶುಭವಾಗ್ತದೆ. ತುಲಾರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಕೇವಲ ತುಲಾರಾಶಿಯವರು ನಷ್ಟವನ್ನು ತಪ್ಪಿಸಿಕೊಳ್ಳಿಸ್ಕೋಸ್ಕರ ನೀವು ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಹೆಸರು ಕಾಳನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಆಗಿಂದಾಗೆ ಖಂಡಿತವಾಗಿ ನಷ್ಟ ತಪ್ಪುತ್ತೆ. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಚಾಂಟ್ ಮಾಡ್ತಾ ಬನ್ನಿ, ಶುಭವಾಗ್ತದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಧನಾಧಿಪತಿ ಆಗಿರ್ತಕ್ಕಂಥ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಹಾಗೆ ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ವಿಪರೀತವಾಗಿ ಸಮಸ್ಯೆಗಳು ಬರಬಹುದು, ವಿಪರೀತವಾಗಿ ಹಣನೂ ಬರುತ್ತೆ. ಮಾತಿನಿಂದ ಶುಭ,
ಮಾತಿನಿಂದ ಅಶುಭ, ಹಣದಿಂದ ಶುಭ, ಹಣದಿಂದ ಅಶುಭ ಎರಡೂ ಕೂಡ ಇದೆ. ತುಲಾ ರಾಶಿ, ತುಲಾ ಲಗ್ನ, ಯುಗಾದಿಯ ಭವಿಷ್ಯವನ್ನು ನೋಡೋದಾದರೆ ಗ್ರಹಸ್ಥಿತಿಗಳು. ಲಗ್ನಾಧಿಪತಿ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಮನೆ ನಿರ್ಮಾಣ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಯಶಸ್ಸನ್ನು ಕೊಡುತ್ತೆ. ಭೂಮಿ ಖರೀದಿ ವಿಚಾರದಲ್ಲಿ ಯಶಸ್ಸನ್ನು ಕೊಡುತ್ತೆ. ಬಟ್ ರಾಹು ಇರೋದ್ರಿಂದ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು ಯಾವುದೇ ಖರೀದಿ, ಮತ್ತೊಂದು ಸೈಟ್ ಖರೀದಿ, ಮತ್ತೊಂದು ಖರೀದಿ ಮಾಡಬೇಕಾದ್ರೆ ಬಂಡವಾಳ ಆಗ್ತಿದ್ರಿ ಅಂದರೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶವಿದೆ. ಇದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಇದರಿಂದ ನೆಮ್ಮದಿ ಕೆಟ್ಟೋಗುತ್ತೆ. ಸ್ವಲ್ಪ ಜಾಗರೂಕತೆ. ಬರ್ತೀನಿ ಎಲ್ಲ ವಿಚಾರಕ್ಕೂ. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕ. ಪಂಚಮ ಸ್ವಲ್ಪ ಒಂದು 60 ಭಾಗ ಸ್ವಲ್ಪ ಶುಭದಾಯಕವಾಗುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಓದ್ಬಿಟ್ರೆ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಶುಭದಾಯಕ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವ್ರಿಗೆ ಹಣಕಾಸು ವಹಿವಾಟಿಗೆ ಆಗಲೇ ಹೇಳಿದಾಗೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥದ್ದಿದೆ. ಸ್ವಲ್ಪ ಜಾಗರೂಕತೆ. ಸ್ನೇಹಿತರಿಗೆ ಹಣ ಕೊಟ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದಿದೆ. ಎಚ್ಚರಿಕೆ. ಈ ವಿಚಾರ ಸ್ವಲ್ಪ ತಲೆಯಲ್ಲಿರಬೇಕು. ಸ್ವಲ್ಪ ಎಚ್ಚರ. ಇನ್ನು ಷಷ್ಠಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ. ಮನೆಯನ್ನು ನಿರ್ಮಾಣ ಮಾಡೋಕ್ಕೆ, ಸೈಟ್ ನಿರ್ಮಾಣ ಮಾಡೋಕ್ಕೆ ಸಾಲ ಸೌಲಭ್ಯಗಳು ಸಿಗ್ತಕ್ಕಂಥದ್ದು ಇರ್ತದೆ. ಹಾಗೆ ಕೆಲಸದಲ್ಲಿ ಒಂದು ಸ್ಟ್ಯಾಗ್ನೆನ್ಸಿ, ಒಂದೇ ಕಡೆ ನೆಲೆ ನಿಲ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸಪ್ತಮಾಧಿಪತಿ ಪಂಚಮದಲ್ಲಿದ್ದಾನೆ. ಇದೊಂದು ವಿಶೇಷವಾಗಿ ತಮ್ಮ ಸಂಗಾತಿಯನ್ನು ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತೀರಾ. ತಮ್ಮ ಪ್ರೀತಿ ಪಾತ್ರರನ್ನು ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತೀರಾ. ನಿಜವಾಗ್ಲೂ ಮದುವೆ ವಿಚಾರದಲ್ಲಿ ಪ್ರೀತಿ ಮದುವೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಸತ್ಯ. ಇದು ನಿಮ್ಮ ಜೀವನದಲ್ಲಿ ಇದೊಂದು ನಡೀತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅದೇ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ವ್ಯಾಪಾರ ವಹಿವಾಟುಗಳು 12ರ ಅಧಿಪತಿ ಆಗಿರೋದ್ರಿಂದ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾತ್ರ ಕೆಲಸ ಮಾಡಿ. ಹೆಂಗಿರಬೇಕು ಅಂದರೆ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಬೇರೆಯವರ ಬಂಡವಾಳ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಕೆಲಸ, ಇದರ ಮಾತ್ರ ಯಶಸ್ಸು ಬರ್ತದೆ. ಇಲ್ಲಾಂದರೆ ಕಷ್ಟ. ಅತಿ ಹೆಚ್ಚು ಬಂಡವಾಳ ಸ್ವಲ್ಪ ನಷ್ಟವನ್ನು ಮಾಡುತ್ತೆ. ಬಿ ಕೇರ್ಫುಲ್. ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು 11ರ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ನಾನು ಹೇಳಿದ್ದೆ ಭೂಮಿ ಖರೀದಿ ಯೋಗ, ಮನೆ ಕಟ್ತಕ್ಕಂಥ ಯೋಗ, ಇದ್ದಕ್ಕಿದ್ದಾಗೆ ಧನಾಗಮ, ಭೂಮಿಯಿಂದ ಲಾಭ, ಇವೆಲ್ಲ ಸಾಧ್ಯತೆ ಖಂಡಿತ ಆಗಿದೆ. ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಎಕ್ಸಲೆಂಟ್ ಆಗಿ ಬರುತ್ತಿದ್ದು. ಜ್ಯೋತಿಷ್ಯ ಏನಾದರೂ ಕಲಿತಾ ಇದ್ದೀರಾ, ಜ್ಯೋತಿಷ್ಯವನ್ನು ಕಲ್ತಿದ್ದೀರಾ, ಖಂಡಿತ ಎಕ್ಸಲೆಂಟಾಗಿ 12 ಮನೆ ಬರ್ತದೆ. ಅದೇ ರೀತಿಯಾಗಿ 9ರ ಅಧಿಪತಿ ಪಂಚಮ ಸ್ಥಾನ, ಇದೊಂದು ವಿಶೇಷವಾಗಿರತಕ್ಕಂಥ ರಾಜಯೋಗ. ಭಾಗ್ಯಾಧಿಪತಿ ಪಂಚಮ ಸ್ಥಾನ, ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದ ಜೊತೆ ನಿಮಗೆ ದೇವರ ಆಶೀರ್ವಾದನೂ ಸಿಗ್ತಕ್ಕಂಥದ್ದು ಇರ್ತದೆ. ದಶಮಾಧಿಪತಿ ರಾಜಕೀಯವಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿದ್ದಾನೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿದೆ. ಖಂಡಿತವಾಗಿ ಭಾಳ ವಿಶೇಷವಾಗಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ಮಿಶ್ರ ಫಲಗಳು. ಕೇವಲ ಒಂದು ಅತ್ಯಂತ ಸರಳವಾಗಿ ಶಿವನ ದೇವಸ್ಥಾನಕ್ಕೆ ಆಗಿಂದಾಗೆ ಗುರುವಾರಗಳಂದು ಅರಿಶಿಣದ ಅಭಿಷೇಕ, ಚಂದನದ ಅಭಿಷೇಕವನ್ನು ಮಾಡಿಸಿ, ಹಳದಿ ವಸ್ತ್ರದಾನವನ್ನು ಮಾಡಿ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಹೇಳ್ತಾ ಬನ್ನಿ. ಖಂಡಿತವಾಗಿ ಶುಭದಾಯಕವಾಗ್ತದೆ. ಧನುರಾಶಿ ಲಗ್ನಕ್ಕೆ ಪರಾಭವ ನಾಮ ಸಂವತ್ಸರ ಹೇಗಿರುತ್ತೆ? ಮೊದಲು ವಿಚಾರವಾಗಿ ಹಣಕಾಸು ವಹಿವಾಟುಗಳು ಹೇಗಿರುತ್ತೆ? ಹಣಕಾಸು ವಹಿವಾಟುಗಳು ಖಂಡಿತವಾಗಿ ಒಂದು ರೀತಿಯಾಗಿ ಶುಭವನ್ನು ತರುತ್ತೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರುತ್ತೆ. 2 ಮತ್ತು 3ರ ಅಧಿಪತಿ ಸತತ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ. ಆಸ್ತಿ ಖರೀದಿ ಯೋಗಗಳು ಬರ್ತಕ್ಕಂಥದ್ದಿದೆ. ಲಗ್ನಾಧಿಪತಿ ಸಪ್ತಮ ಸ್ಥಾನ, ನೋಡೋಣ ಅದರ ವಿಚಾರಕ್ಕೆ ಬರ್ತೀವಿ. ಹಾಗೆ ವಿದ್ಯಾರ್ಥಿ ವರ್ಗದವರಿಗೆ ಧನುರಾಶಿ ಲಗ್ನಕ್ಕೆ ಚತುರ್ಥಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ವಿದ್ಯಾವರ್ಗದವರಿಗೆ ಭಾಳ ವಿಶೇಷತೆ ಸಿಗುತ್ತೆ. ಸ್ವಲ್ಪ ಶನಿ ಇರೋದ್ರಿಂದ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಸರಿ ಎಜುಕೇಷನ್ ಡ್ರಾಪ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಇದಕ್ಕೋಸ್ಕರ ಶನಿ ಶಾಂತಿ ಮಾಡೋದು ಮರಿಬೇಡಿ. 6ರ ಅಧಿಪತಿ ಕೆಲಸ ಕಾರ್ಯಗಳು ಹೇಗಿರುತ್ತೆ? ಸುಲಭ ಕೆಲಸಕ್ಕೆ ಹೆಚ್ಚು ಪ್ರಿಯಾರಿಟಿಯನ್ನು ಕೊಡ್ತೀರಾ. ಹೋಟೆಲ್ ಮ್ಯಾನೇಜ್ಮೆಂಟ್ಸ್ ಈ ಥರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗುತ್ತೆ. ಇನ್ನು ಮದುವೆ ವಿಚಾರದಲ್ಲಿ ಗುರುವಿನ ಬಲ ಇದೆ. ಸಪ್ತಮ ಸ್ಥಾನ, ಸಪ್ತಮಾಧಿಪತಿ ತೃತೀಯ ಭಾವ, ಮಾತುಕತೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಭ್ಯತೆ ಇರುತ್ತೆ. ಆದರೆ ರಾಹು ಇರೋದ್ರಿಂದ ಈ ಏನು ಕಿಡಿಗೇಡಿಗಳು, ಮೀಡಿಯೇಟರಿಂದ ಸ್ವಲ್ಪ ಸಮಸ್ಯೆ ಬರುತ್ತೆ. ಇದೊಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಅಗತ್ಯವಾಗಿ
ಮದುವೆ ವಿಚಾರಕ್ಕೆ ಧನುರಾಶಿ ಧನುಲಗ್ನದವರು ಮೀಡಿಯೇಟರ್ನ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಸಮಸ್ಯೆದಾಯಕವಾಗ್ತದೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಟ್ರಾವೆಲಿಂಗ್ ಏಜೆನ್ಸಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಯಶಸ್ಸು ಸಿಗುತ್ತೆ. ಖಂಡಿತ ಭಾಳ ವಿಶೇಷತೆ ಇದೆ. ಮದುವೆ ವಿಚಾರಕ್ಕೆ ಗುರುವಿನ ಬಲ ಇರೋದ್ರಿಂದ ಕಂಕಣ ಭಾಗ್ಯ ಲಭ್ಯ. ಹಾಗೆಯೇ ನೋಡಿ, ಇನ್ನು ದಶಮಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವದಲ್ಲಿದ್ದಾನೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವ ಮೃಷ್ಟಾನ್ನ ಭೋಜನ, ಪ್ರೀತಿಯ ವಿಚಾರದಲ್ಲಿ, ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ಆಗಿರ್ತಕ್ಕಂಥದ್ದಿದೆ. ಖಂಡಿತವಾಗಿ ಇನ್ನು ವಿದೇಶ ಪ್ರಯಾಣಗಳು ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಕೇವಲ ಸರಳ ಪರಿಹಾರಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಧನುರಾಶಿಯವರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ. ಹನುಮಾನ್ ಚಾಲೀಸ ಭಾಳ ಮುಖ್ಯವಾಗಿ ನಿಮಗೆ ಶುಭವನ್ನು ತರುತ್ತೆ. ಸ್ವಲ್ಪ ಆಗಿಂದಾಗ್ಗೆ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ಭಾಳ ವಿಶೇಷತೆ ಆಗುತ್ತೆ. ಮಕರ ರಾಶಿ ಮಕರ ಲಗ್ನಕ್ಕೆ ಹೋಗೋಣ. ಈ ಯುಗಾದಿ ಭವಿಷ್ಯ ಹೇಗಿರುತ್ತೆ? ಮಕರ ರಾಶಿ ಮಕರ ಲಗ್ನ ನೋಡಿ, ಮಕರ ರಾಶಿ ಮಕರ ಲಗ್ನಕ್ಕೆ ಧನಾಧಿಪತಿ ಆಗಿರ್ತಕ್ಕಂಥದ್ದು, ಲಗ್ನಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವದಲ್ಲಿದ್ದಾನೆ, ಭಾಗ್ಯಾಧಿಪತಿ ಜೊತೆಲಿದ್ದಾನೆ. ಖಂಡಿತವಾಗಿ ಈ ವರ್ಷ ಹೇಗೆ ನಿಮ್ಮ ಪ್ರಯತ್ನದಿಂದ ಗೆಲುವು ಅದ್ಭುತ. ಇದೊಂದು ಖಂಡಿತವಾಗಿ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ವರ್ಷ. ಚತುರ್ಥಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಒಂದು ಶುಭದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಸಣ್ಣ ಪುಟ್ಟ ಮರವಿನ ಕಾಯಿಲೆ ಬರುತ್ತೆ ಬಿಟ್ಟರೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭದಾಯಕವಾಗಿರ್ತಕ್ಕಂಥದ್ದು. ಮದುವೆ ವಿಚಾರದಲ್ಲಿ ನಾವು ನೋಡೋದಾದರೆ ಸಪ್ತಮಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ, ಶುಕ್ರನೊಟ್ಟಿಗಿದ್ದಾನೆ. ಚಾಯ್ಸಸ್ ಮಾಡ್ಕೋಬೇಡಿ, ಒಂದೇ ರೀತಿಯಾಗಿ ಒಪ್ಕೊಳ್ಳಿ. ಖಂಡಿತವಾಗಿ ಶುಭದಾಯಕವಾಗ್ತದೆ. ಅದೇ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಷಷ್ಠ ಭಾವದಲ್ಲಿದ್ದಾನೆ. ಷಷ್ಠ ಭಾವದಲ್ಲಿದ್ದರೆ ಪ್ರಯತ್ನದಿಂದ ಗೆಲುವು ಖಂಡಿತವಾಗಿದೆ. ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಣಕಾಸು ವಹಿವಾಟುಗಳು ಸ್ವಲ್ಪ ಜಾಸ್ತಿ ಆಗ್ತದೆ. ಷಷ್ಠಾಧಿಪತಿ ಇನ್ನು 2ರ ಸ್ಥಾನ, ಸ್ವಲ್ಪ ಹಣಕಾಸು ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ. ಕೆಲಸದಿಂದ ಲಾಭ ಬರ್ತಕ್ಕಂಥದ್ದು ಜಾಸ್ತಿ ಇದೆ. ಅದರಲ್ಲೂ ವಿಶೇಷವಾಗಿ ವಿದೇಶ ಯೋಗ ಖಂಡಿತವಾಗಿ ಮಕರ ರಾಶಿ ಮಕರ ಲಗ್ನಕ್ಕಿದೆ. ಯಾಕೆ? 9ರ ಅಧಿಪತಿ ತೃತೀಯ ಸ್ಥಾನ. ಖಂಡಿತವಾಗಿ 9ರ ಅಧಿಪತಿಯಾಗಿರ್ತಕ್ಕಂಥದ್ದು 2ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ರಾಹುಟ್ಟಿಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ವಿದೇಶ ಯೋಗ ಇರತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಮಕರ ರಾಶಿ ಮಕರ ಲಗ್ನಕ್ಕೆ ದಶಮಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ರಾಜಕೀಯ ವಿಚಾರದಲ್ಲಿ, ಪ್ರಚಾರದ ವಿಚಾರದಲ್ಲಿ, ಮೀಡಿಯಾ ವಿಚಾರದಲ್ಲಿ ಖಂಡಿತವಾಗಿ ಭಾಳ ಯಶಸ್ಸನ್ನು ತರ್ತಕ್ಕಂಥದ್ದು. ಮೀಡಿಯಾದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಮಕರ ರಾಶಿ ಮಕರ ಲಗ್ನಕ್ಕೆ ಈ ಒಂದು ವರ್ಷದಲ್ಲಿ ನೀವು ಸರಳವಾಗಿ ಮಾಡಿಕೊಳ್ತಕ್ಕಂಥ ಕೆಲಸ, ಕುಟುಂಬದಲ್ಲಿ ಕುಜ ರಾಹು ಇದ್ದಾರೆ. ಕುಜ ರಾಹು ಜೊತೆಗೆ ಬುಧನೊಟ್ಟಿಗೆ 6ರ ಅಧಿಪತಿ ಇರ್ತಾನೆ ನೋಡಿ. ಯಾಕೆಂದರೆ ಇನ್ನೊಂದು ವಿಚಾರವಾಗಿ ನಾನು ತಿಳಿಸ್ಬೇಕು, ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ತೃತೀಯ ಭಾವದಲ್ಲಿದ್ದಾನೆ. ಅದಕ್ಕೆ ಹೇಳಿದ್ದು ತುಂಬ ಸೆಲೆಕ್ಟಿವ್ ಆಗಬೇಡಿ. ಸೆಲೆಕ್ಟಿವ್ ಆದರೆ ಸ್ವಲ್ಪ ಸಮಸ್ಯೆ ಇರ್ತದೆ. ಇಲ್ಲಿ ಮಕರ ರಾಶಿ ಮಕರ ಲಗ್ನದವರು ವಿಶೇಷವಾಗಿ ಪರಿಹಾರದ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ತಮ್ಮಂದಿರು ಹಣಕ ಅಂದರೆ ಈ ಅಕ್ಕ ತಮ್ಮಂದಿರ ವಿಚಾರದಲ್ಲಿ ಅನ್ನೆಸೆಸರಿ ಆಗಿರ್ತಕ್ಕಂಥ ವಾದ ವಿವಾದಗಳು ಇಳಿಯೋದು ಬೇಡ. ಪರಿಹಾರಾರ್ಥವಾಗಿ ಆರೋಗ್ಯದ ವಿಚಾರದಲ್ಲೂ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ಮಕರ ರಾಶಿ ಮಕರ ಲಗ್ನದವರು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ, ಆಗಿಂದಾಗೆ ಸ್ವಲ್ಪ ಕಡಲೆಕಾಳಿನ ಫಲಹಾರವನ್ನು ಗುರುವಿನ ಸನ್ನಿಧಾನದಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಶುಭದಾಯಕ, ನಷ್ಟವನ್ನು ತಪ್ಪಿಸ್ಕೊಳ್ತೀರಾ. ಆರೋಗ್ಯದಲ್ಲೂ ಶುಭದಾಯಕವಾಗ್ತದೆ. ಕುಂಭರಾಶಿ ಕುಂಭಲಗ್ನಕ್ಕೆ ಧನಾಧಿಪತಿ ಪಂಚಮದಲ್ಲಿದ್ದಾನೆ. ಖಂಡಿತವಾಗಿ ಧನಸ್ಥಾನದಲ್ಲಿ ಶನಿ ಇದ್ದಾನೆ. ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತೀರಿ ನೋಡಿ. ಅದೇ ರೀತಿಯಾಗಿ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಚತುರ್ಥಾಧಿಪತಿ 2ರ ಸ್ಥಾನದಲ್ಲಿದ್ದಾನೆ. ವಿದ್ಯಾರ್ಥಿ ವರ್ಗದವರೆಗೂ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಸಪ್ತಮಾಧಿಪತಿ 2ರ ಸ್ಥಾನ, ನಿಮ್ಮ ಸಂಗಾತಿಯಿಂದ ಲಾಭ, ಮದುವೆ ವಿಚಾರದಲ್ಲಿ ಖಂಡಿತವಾಗಿರ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ. ಹಾಗೆ ನೋಡಿ, ದಶಮಾಧಿಪತಿ ಲಗ್ನದಲ್ಲಿದ್ದಾನೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ರಾಜಯೋಗ, ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಇರುತ್ತೆ. ಸಂತಾನ ಫಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಕುಂಭರಾಶಿ ಕುಂಭಲಗ್ನಕ್ಕೆ.
ಮಕ್ಕಳ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥರುತ್ತೆ. ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಲಗ್ನದಲ್ಲಿರ್ತಕ್ಕಂಥ ರಾಹುವಿನ ಸಮಸ್ಯೆಗೋಸ್ಕರ ಕೇವಲ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಇದೇ ಭಾಳ ವಿಶೇಷವಾಗಿ ನಿಮಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಯೋಗಗಳು ಕೂಡ ಲಭ್ಯವಾಗೋದು ಸತ್ಯ. ಕೇವಲ ಇನ್ನೊಂದು ವಿಶೇಷವಾಗಿ ಅಷ್ಟಮಾಧಿಪತಿ ಲಗ್ನದಲ್ಲಿರೋದ್ರಿಂದ, ಪಂಚಮಾಧಿಪತಿ ಲಗ್ನದಲ್ಲಿರೋದ್ರಿಂದ ಸ್ನೇಹಿತರಿಂದ ದೂರ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬಂದೇ ಬರುತ್ತೆ. ಬಟ್ ಸಾಲ ವಿಚಾರಗಳಲ್ಲಿ ಖಂಡಿತವಾಗಿ ಸಾಲ ತೀರ್ತಕ್ಕಂಥ ವಿಚಾರಗಳು ಕುಂಭರಾಶಿ ಕುಂಭಲಗ್ನಕ್ಕೆ ಪರಾಭವ ನಾಮ ಸಂವತ್ಸರ ಕೊಟ್ಟೇ ಕೊಡುತ್ತೆ. ಚಿಂತೆ ಬೇಡ. ಕೇವಲ ನೀವು ಮಾಡ್ತಕ್ಕಂಥ ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡಿ ಶತ್ರುಬಾಧೆಯಿಂದ ದೂರ ಆಗ್ತೀರ. ಪರಾಭವ ಸಂವತ್ಸರ ಮೀನರಾಶಿಯವರಿಗೆಲ್ಲ ಹೇಗೆಲ್ಲ ಇರುತ್ತೆ? ಲಗ್ನಾಧಿಪತಿಯಾಗಿರ್ತಕ್ಕಂಥ ಚತುರ್ಥ ಭಾವ ಒಂದು ರೀತಿಯಾಗಿ ವಿದ್ಯಾರ್ಥಿ ಫಸ್ಟು ಸ್ವಲ್ಪ ನೆಮ್ಮದಿ ಇರ್ತದೆ ನೋಡಿ. ಫಸ್ಟು ನಾವು ಬರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ವಿದ್ಯಾರ್ಥಿ ವರ್ಗದವರು. ಚತುರ್ಥಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ, ವಿದ್ಯಾರ್ಥಿಗಳಿಗೆ ಶುಭ ಕಾಲವಲ್ಲ. ಸಪ್ತಮಾಧಿಪತಿಯಾಗಿರ್ತಕ್ಕಂಥ ನಷ್ಟ ಸ್ಥಾನ, ಮದುವೆ ವಿಚಾರದಲ್ಲಿ ಹಿನ್ನಡೆ ಜಾಸ್ತಿ ಆಗಿಬಿಡುತ್ತೆ. ತೃತೀಯಾಧಿಪತಿ ಅಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ, ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜನ್ನು ಇರ್ತದೆ. ಆದರೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನ ಅಷ್ಟು ಉತ್ತಮತೆ ಇರೋದಿಲ್ಲ, ಸ್ವಲ್ಪ ನೋಡ್ಕೋಬೇಕಾಗತ್ತೆ. ದಶಮಾಧಿಪತಿ ಚತುರ್ಥ ಭಾವ ಒಂದೇ ಒಂದು ನೀವು ರಾಜಕೀಯವಾಗಿರ್ತಕ್ಕಂಥ ವಿಚಾರ, ಒಂದು ವಿದ್ಯಾಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಶುಭದಾಯಕ. ಖರ್ಚುಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಧನಾಧಿಪತಿ 9ರ ಅಧಿಪತಿ 12ರ ಸ್ಥಾನಕ್ಕೆ ವಿದೇಶಕ್ಕೆ ಏಳಿ ಮಾಡಿಸ್ತಕ್ಕಂಥದ್ದಿರುತ್ತೆ. 6ರ ಅಧಿಪತಿ ಲಗ್ನದಲ್ಲಿದ್ದಾನೆ, ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ. ಮಿಶ್ರ ಫಲಗಳು ಮೀನರಾಶಿ ಮೀನ ಲಗ್ನಕ್ಕಿದೆ. ಸಾಧ್ಯವಾದಷ್ಟು ನೀವು ಕೂಡ ಉದ್ದಿನ ಕಾಳನ್ನು ದಾನ ಮಾಡಿ, ದುರ್ಗಾ ಮಂತ್ರವನ್ನು ಜಪವನ್ನು ಮಾಡಿ. ಆಗಿಂದಾಗೆ ಸೋಮವಾರಗಳಂದು ದುರ್ಗಾದೇವಿಗೆ ಕೇವಲ ನೀವು ಬಿಳಿಯ ವಸ್ತ್ರ ಅಥವಾ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದೊಂದು ಸ್ವಲ್ಪ ಶುಭದಾಯಕವಾಗ್ತದೆ. ಅತಿಯಾದಂಥ ಆಲೋಚನೆಗಳು ಮೀನರಾಶಿ ಮೀನಲಗ್ನಕ್ಕೆ ಅಷ್ಟು ಉತ್ತಮವಲ್ಲ. ಸಾಧಾರಣವಾಗಿ ದೈವಿಕವಾಗಿರ್ತಕ್ಕಂಥ ಮನೋಭಾವನೆ ಇಟ್ಕೊಂಡ್ರೆ ಮಾತ್ರ ಈ ವರ್ಷ ಸ್ವಲ್ಪ ಶುಭದಾಯಕವಾಗ್ತದೆ. ಅದರ್ವೈಸ್ ಸ್ವಲ್ಪ ಟಫ್. ಇಷ್ಟು ಈ ಪರಾಭವ ಸಂವತ್ಸರದ ಒಂದು ಪಕ್ಷಿ ನೋಟವನ್ನು ನಿಮಗೆ ತಿಳಿಸಿದ್ದೇನೆ. ಖಂಡಿತ ನಿಮಗೆಲ್ಲ ಪ್ರತಿಯೊಂದು ರಾಶಿ ಲಗ್ನದವ್ರಿಗೂ ವಿಶೇಷವಾಗಿರ್ತಕ್ಕಂಥ ಯುಗಾದಿಯ ಫಲ ವರ್ಷ ಭವಿಷ್ಯವನ್ನು ತಿಳಿಸಿದ್ದೇನೆ. ನೋಡಿ, ನಿಮಗೆ ಯುಗಾದಿ ಪರಾಭವ ಸಂವತ್ಸರ ಏನೆಲ್ಲ ಕೊಡುತ್ತೆ, ಈ ವರ್ಷದಲ್ಲಿ ಗ್ರಹಸ್ಥಿತಿಗಳು ಹೇಗಿರ್ತಕ್ಕಂಥದ್ದು ಇದೆ ನಾನು ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.